ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಬಹಳ ದಿನ ಆದಮೇಲೆ ಆಫೀಸ್ಗೆ 3 ಡೇಸ್ ಲೀವ್ ಸಿಕ್ಕಿರೋದ್ರಿಂದ ಅನ್ಪ್ಲ್ಯಾನ್ ಟ್ರಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಫ್ರೆಂಡ್ ಸಿದ್ರಾಮ್ ಅವರು ಇವಾಗ 1 ಅವರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ 1 ಅವರ್ಗೆ ಹೋಗ್ಬೇಕಂತ ನಮ್ಮದೇನು ಪ್ರೀ ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ಪ್ರೀ ಪ್ಲ್ಯಾನ್ ಮಾಡಿದರೆ ಯಾವತ್ತೂ ಪ್ಲ್ಯಾನ್ ನಮ್ಮದು ಸಕ್ಸಸ್ ಆಗಲ್ಲ ಅಂತ ಗೊತ್ತು. ಸೊ ಹಾಗಾಗಿ ಅನ್ಪ್ಲ್ಯಾನ್ಡ್ ಟ್ರಿಪ್ ಮಾಡಿಕೊಂಡು 1 ಅವರ್ ಕಡೆ ಹೋಗ್ತಿದ್ವಿ. ಡಿಗ್ರಿ ಮುಗಿದ ಮೇಲೆ ಹುಡುಗರು ಕೆಲಸ ಸಿಕ್ಕರೆ ಸಾಕಪ್ಪ ದೇವ್ರೆ ಅಂತ ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಕೆಲ್ಸಕ್ಕೆ ಹೋದ್ಮೇಲೆ ಕೆಲಸ ಮಾಡಿ ಮಾಡಿ ಸಾಕಾಗಿ ನೆಮ್ಮದಿಗಾಗಿ ಹುಡ್ಕಾಡ್ತಿರ್ತಾರೆ. ಆ ನೆಮ್ಮದಿ ಸಂತೋಷ ಸಿಗೋದೇ ನಮಗೆ ವೀಕೆಂಡ್ಸಲ್ಲಿ. ಸೊ ಹಾಗಾಗಿ ಎಲ್ಲ ಎಂಪ್ಲಾಯ್ಸು ವೇಟ್ ಮಾಡೋದೆ ವೀಕೆಂಡ್ಸು ಮತ್ತು ಹಾಲಿಡೇಸ್ಗಾಗಿ. ಅಂಥದ್ರಲ್ಲಿ ನಮಗೆ ಇವತ್ತು 3 ಡೇಸ್ ಲೀವ್ ಸಿಕ್ಕಿದ್ದೆ. ಲೆಟ್ಸ್ ಗೋ ಟು ಎಕ್ಸ್ಪ್ಲೋರ್ 1 ಅವರ್. ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ, ಕೊನೆವರೆಗೂ ಸ್ಟೇರಿಂಗು ಕೈಲಿ ತಿರುಗಿಸ್ಬೇಕು, ಆಯ್ತಾ? ನೋಡಿ. ಉತ್ತರ ಕನ್ನಡ ಜಿಲ್ಲೆಗೆ ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಇವಾಗ ಹುಬ್ಬಳ್ಳಿಯಿಂದ ಅರೌಂಡ್ 150 ಕಿಲೋಮೀಟ್ರ್ ಬಂದಿದ್ದೀವಿ. ಹುಬ್ಬಳ್ಳಿಯಿಂದ ಇಲ್ಲಿವರೆಗೆ ಬೈಕಲ್ಲಿ ಕುಂತು ಬ್ಯಾಕ್ ಬರ್ನ್ ಆಗ್ತಾಯಿತ್ತು. ಹಾಗಾಗಿ ರೆಸ್ಟ್ ತಗೋಣ ಅಂತ ಇಲ್ಲಿ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ನಿಮಗೆ ಲೆಫ್ಟ್ಗೆ ಹೋದರೆ ವಿಭೂತಿ ಫಾಲ್ಸ್ 16 ಕಿಲೋಮೀಟ್ರು, ಗೋಕರ್ಣ 33, ಯಾಣ 21 ಕಿಲೋಮೀಟ್ರ್ ಆಗುತ್ತೆ, ಕುಮಟಾ 43, ಮುರುಡೇಶ್ವರ 83 ಕಿಲೋಮೀಟ್ರ್ ಆಗುತ್ತೆ. ರೆಸ್ಟ್ ಆಯಿತು. ಇವಾಗ ಮತ್ತೆ 1 ಅವರ್ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. 1 ಅವರ್ಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅನ್ಟಚ್ಡ್ ಹೆವನ್ ಅಂತ ಕರೆಯೋದ್ರಿಂದ. ಸೊ ಗುಡ್ ಬೈ ಗೋಸ್ ಟು ಹೆವನ್. ನಾವು ಗುಡ್ ಬಾಯ್ಸ್. ಓಕೆ. ಅನ್ಪ್ಲ್ಯಾನ್ ಟ್ರಿಪ್ ಆಗಿರೋದ್ರಿಂದ ಸ್ಟೇ ಇಲ್ಲಿ ಆಗೋದಂತ ಗೊತ್ತಾಗಲಿಲ್ಲ. ಸೊ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಓಷನ್ ಬೀಚ್ ಸ್ಟೇ ಅಂತ ಗೂಗಲಲ್ಲಿ ಚೆನ್ನಾಗಿ ರಿವ್ಯೂಸ್ ಇತ್ತು. ಅದನ್ನೇ ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ಅರೌಂಡ್ 7:30ಗೆ ಓಷನ್ ಬೀಚ್ ಹತ್ರ ಬಂದ್ವಿ. ಇಲ್ಲಿ ಬಟ್ ಫುಡ್ ಅವೈಲೇಬಲ್ ಇಲ್ಲ, ಬಟ್ ಹೊರಗಡೆಯಿಂದ ತಂದು ತಿಂದ್ವಿ. ಮ್ಯೂಸಿಕ್ಕು, ಫೈರ್ ಕ್ಯಾಂಪ್ ಎಲ್ಲ ಇತ್ತು, ಚೆನ್ನಾಗಿ ಎಂಜಾಯ್ ಮಾಡೋದು. ಹಾಯ್ ಗಾಯ್ಸ್, ನೈಟ್ ಮೊಬೈಲಲ್ಲಿ ಚಾರ್ಜ್ ಇಲ್ಲದೆ ಕಾರಣ ರಾತ್ರಿ ವ್ಯೂನ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿ. ಇದು ಬಂದು ಬೀಚ್ ಅಪೋಸಿಟೇ ಇರೋದು ಸ್ಟೇ. ರಾತ್ರಿ ಇಲ್ಲೆಲ್ಲ ಕ್ಯಾಂಪ್ ಫೈರ್ ಹಾಕಿದ್ರು, ಆಮೇಲೆ ಮ್ಯೂಸಿಕ್ ಎಲ್ಲ ಇತ್ತು. ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ಸ್ಟೇನ ನೋಡ್ತಾ ಇದ್ರೆ 1 ಅವರ್ದಲ್ಲಿ ಇದು ಬೆಸ್ಟ್ ನಿಮಗೆ. ಓಷನ್ ಸೈಡು ಇಂಥ ವ್ಯೂ ಎಲ್ಲೂ ಸಿಗಲ್ಲ. ಇದು ಬಂದ್ಬಿಟ್ಟು ಜಸ್ಟ್ 6 ಮಂತ್ ಆಯಿತು ಸ್ಟಾರ್ಟ್ ಆಗಿ. ಬಟ್ ಇಲ್ಲಿ ರೂಮ್ಸ್ ಎಲ್ಲ ಇಲ್ಲ ನಿಮಗೆ, ಬಟ್ ಟೆಂಟ್ ಎಲ್ಲ ಸಿಗುತ್ತೆ. ಟೆಂಟು ಮಾತ್ರ ಇಬ್ಬರು ಶೇರ್ ಮಾಡ್ಕೋಬೋದು. ಒಬ್ಬರು ನಾರ್ಮಲ್ ಡೇಸಲ್ಲಿ ನಿಮಗೆ 1000 ರೂಪೀಸ್ ಆಗುತ್ತೆ 1 ಟೆಂಟ್ಗೆ. ವೀಕೆಂಡ್ಸು ಮತ್ತು ಹಾಲಿಡೇಸಲ್ಲಿ 1200 ಆಗುತ್ತೆ. ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ಸಿಂಕ್ ಇದೆ, ಆಮೇಲೆ ಸಪ್ರೇಟ್ ವಾಶ್ರೂಮ್ಸ್ ಇದೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ಗೆ. ಆಮೇಲೆ ಗರ್ಲ್ಸ್ಗೆ ಡ್ರೆಸ್ಸಿಂಗ್ ರೂಮ್ ಕೂಡ ಇದೆ. ಆಮೇಲೆ ಬಾಯ್ಸ್ಗೂ ಡ್ರೆಸ್ಸಿಂಗ್ ರೂಮ್ ಇದೆ, ಬಟ್ ಇದು ಅವಶ್ಯಕತೆ ಇಲ್ಲ ಅವ್ರಿಗೆ. ನೀವೇನಾದರೂ 1 ಅವರ್ ಟ್ರಿಪ್ ಮಾಡ್ತಿದ್ದು ಬಜೆಟ್ ಫ್ರೆಂಡ್ಲಿ ಸ್ಟೇನ ನೋಡ್ತಿದ್ದೆ, ಇದು ನಿಮಗೆ ಬೆಸ್ಟು ಅಂತ ಹೇಳ್ತೀನಿ. ಈ ಸ್ಟೇ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಅಂದರೆ ಎಲ್ಲ ಪ್ಲೇಸಲ್ಲಿ ನಿಯರ್ ಬೈ ಇದೆ. ಶರಾವತ್ ಬ್ಯಾಕ್ವಾಟರ್ಸ್ 2-3 ಕಿಲೋಮೀಟ್ರ್ ಆಗುತ್ತೆ. ಮ್ಯಾಂಗ್ರೋವ್ ಬೋರ್ಡು 1.5 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಅಪ್ಸರ್ಕೊಂಡ ವ್ಯೂ ಪಾಯಿಂಟು, ಫಾಲ್ಸು, ಪಾರ್ಕ್ ಎಲ್ಲ 5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಲೆಫ್ಟ್ ಸೈಡ್ಗೆ ಹೋದರೆ ನಿಮಗೆ 500 ಮೀಟ್ರಲ್ಲಿ ಎಕೋ ಬೀಚ್ ಸಿಗುತ್ತೆ. ಎಲ್ಲ ನಿಯರ್ ಬೈ ಪ್ಲೇಸಸ್ ಆಗಿರೋದ್ರಿಂದ ಈ ಸ್ಟೇ ನಿಮಗೆ ಬೆಸ್ಟ್ ಅಂತ. ನಮ್ಮ ಮುಂದಿನ ಪ್ರಯಾಣ ಶರಾವತಿ ಬ್ಯಾಕ್ ವಾಟರ್ಸ್. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಹೋಗ್ತಾ ಇದ್ದೀವಿ ಶರಾವತಿ ಬ್ಯಾಕ್ ವಾಟರ್ಸ್ ನೋಡೋಕ್ಕೆ. ಸಿದ್ರಾಮ್ ಅವರು ರೆಡಿಯಾಗಿದ್ದಾರೆ ಆಲ್ರೆಡಿ. ಸೊ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಇದು ಬಂದ್ಬಿಟ್ಟು ನಮ್ಮ ಮೊದಲನೇ ಲಾಗು. ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ನೋಡಿ ಖುಷಿಪಡಿ, ಅರಸಿ ಟಾಕ್ಸಿನ ಫಾಲೋ ಮಾಡಿ ಅಪ್ಡೇಟ್ ಕೊಡ್ತಾ ಇರ್ತಿಲ್ಲ. ದೇವರು ಇದೇ ನೋಡಿ ಶರಾವತಿ ನದಿ ಬೋಟಿಂಗ್ ಮಾಡುವಂಥ ಜಾಗ. ಲೆಫ್ಟ್ ಸೈಡ್ ಬಂದ್ಬಿಟ್ಟು ಸಮುದ್ರ ಇದೆ, ಅಲ್ಲಿಂದ ನೀರೆಲ್ಲ ಒಳಗಡೆ ಬಂದರೆ ಸೊ ಇಲ್ಲಿ ನದಿ ನೀರು ಇನ್ಕ್ರೀಸ್ ಆಗುತ್ತೆ. ಸೊ ಬೋಟಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮೇನ್ ರೋಡಿಂದ ಕೆಳಗಡೆ ಇಳಿದು ಇವಾಗ ಬೋಟಿಂಗ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಹುಡ್ಕೊಂಡು. ಈ ಏರಿಯಾ ಫುಲ್ ಬೋಟಿಂಗ್ ಏರಿಯಾ ಇದು. ಇಲ್ಲಿ ನಿಮಗೆ ಸ್ಟೇ ಮತ್ತು ಫುಡ್ಡು, ಬೆಡ್ಡು, ಆಮೇಲೆ ಓವರಾಲ್ ಪ್ಯಾಕೇಜಸ್, ಬೋಟಿಂಗು, ಫೋಟೋಶೂಟ್ ಎಲ್ಲ ಸಿಗುತ್ತೆ. ಸೊ ನಿಮಗೆ ಓಷನ್ ಸೈಡ್ ಬೇಡ ಅಂದರೆ ಇಲ್ಲಿನೂ ಸ್ಟೇ ತಗೋಬೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಶೇರಿಂಗ್ ಬೇಕು. ಇಬ್ಬರಿಗೆ ಜಾಸ್ತಿ ಆಗುತ್ತೆ 1000 ಅಂದರೆ.
ಅಲ್ಲ ಯಾರಾದರೂ ಶೇರಿಂಗ್ಸ್ ಇದ್ರೆ ನೋಡಿ. ಬೋಟಿಂಗ್ಗೆ 1200 ಅಂತ ಹೇಳಿದ್ದು. ನಾವು ಶೇರಿಂಗ್ ಕೇಳಿದ್ವಿ, ಯಾರು ಇಲ್ಲ ಅಂದರೆ ಎಲ್ಲ ಆಲ್ಮೋಸ್ಟ್ ಫ್ರೆಂಡ್ಸ್ ಫ್ಯಾಮಿಲಿ ಬಂದಿರ್ತಾರೆ. ಸೊ ಶೇರಿಂಗ್ ಯಾರು ಮಾಡ್ಕೊಳ್ಳಲ್ಲ. వైఫై పాస్వర్డ్ షేర్ చేసుకోలేని ఈ సొసైటీ మా ప్రాబ్లమ్స్ ఏం షేర్ చేసుకుంటారు ఎవరు అన్న. ಸೊ ಅದಕ್ಕೆ 1 hour ಏನೋ ಟ್ರಿಪ್ ಬಂದರೆ ನೀವು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬನ್ನಿರಿ, ಸಖತ್ತಾಗಿ ಎಂಜಾಯ್ ಮಾಡೋದು. ಇವನ್ ಬೋಟಿಂಗ್ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಬೋಟಿಂಗ್ ನಡೆಸೋಣ ಹೇಳಿದ್ರು, ಯಾರಾದರೂ ನಮ್ಮ ಥರ ಸಿಂಗಲ್ಸು ಬರ್ಬೋದು, ವೆಯ್ಟ್ ಮಾಡಿರಿ ಅಂತ. ಅದಕ್ಕೆ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಬಟ್ ಯಾರೂ ಬರಲಿಲ್ಲ. ಸೊ ಅದಕ್ಕೋಸ್ಕರ ಟಿಫನ್ ಮಾಡಿಕೊಂಡು ನಾವು ಇವಾಗ ಹೋಗೋಣ ಅಂತ ರೆಡಿ ಆಗಿದ್ವಿ. ಕೊನೆಗೂ ಗೊತ್ತಾಯಿತು ನಮಗೂ ಯಾರೂ ಸಿಗಲ್ಲ ನಮ್ಮ ಥರ ಜೋಡಿ ಸಿಂಗಲ್ ಆಗಿ ಬಂದಿರೋರು, ಎಲ್ಲ ಗ್ರೂಪಲ್ಲಿ ಬಂದಿರ್ತದಂತೆ. ಸೊ ಅದಕ್ಕೋಸ್ಕರ ನಾನು ಮತ್ತು ಈ ಸಿದ್ದರಾಮ್ ಇಬ್ಬರು ಕಲಿತು ಹೋಗ್ತಾಯಿದ್ವಿ. ನಮ್ಮಂಥ ಸಿಂಗಲ್ಸ್ ಹಣೆ ಬರೋಣ ಇಷ್ಟೇ ಗುರು. ನೀವೇನಾದರೂ ಬಂದರೆ ನೆಕ್ಸ್ಟ್ ನಿಮ್ಮ ಹುಡುಗಿ ಜೊತೆ ಬನ್ನಿ. ಎಲ್ಲ ಬ್ಯೂಟಿಫುಲ್ ಆಗೈತೆ ಆದರೆ ನಮ್ಮ ಬ್ಯೂಟಿಫುಲ್ ಹುಡುಗನಿಗೆ ಹುಡುಗಿ ಒಂದು ಮಿಸ್ಸಿಂಗ್ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ. ನೋಡ್ರಿ ಅಣ್ಣ ರಾಕಿ ಬಾಯ್ ಥರ ಮುಂದೆ ಬೋಟಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಎಷ್ಟು ದೂರ ಕಾಣಿಸುತ್ತೆ ನಮಗೆ ನೋಟ, ಅಲ್ಲೂವರೆಗೂ ಬರೀ ಬೋಟ್ಸೇ ಇದೆ. ನೀವೇನೇ ಹೇಳಿ ಸಿಂಗಲ್ ಆಗಿ ಬಂದರೂ ವೇಸ್ಟ್ ಅಂತೂ ಆಗಿಲ್ಲ. ಜಾಗ ನೋಡ್ಕೊಂಡು ಹೋದಂಗೆ ಆಯಿತು ಪ್ರೀ ವೆಡ್ಡಿಂಗ್ ಶೂಟ್ಗೆ. ನೆಕ್ಸ್ಟ್ ಮದುವೆಗೆ ಇಲ್ಲೇ ಮಾಡಿಸೋಣ ಅಂತ. ಇನ್ನೇ ಹುಡುಗಿ ಸಿಕ್ಕರೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ತುಂಬ ಬೋಟ್ಸ್ ಎಲ್ಲ ಇದೆ. ಬಂದೆ ಇರೋ. ಇದರಲ್ಲಿ ನಮ್ಮದು ಒಂದು. ಎಲ್ಲರ ಜೊತೆ ನಾವು ಹೋಗ್ತಿದ್ವಿ, ಬಟ್ ಎಲ್ಲರೂ ಜೊತೆಲೇ ಹೋಗ್ತಿದ್ದಾರೆ. ನಾವು ಸಿಂಗಲ್ ಆಗಿ ಹೋಗ್ತಿದ್ದೀವಿ ಅಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಬೋಟಿನ ತುದಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ನೋಡಿದ್ರೆ ಹಿಂದೆ ಕೂತ್ಕೊಂಡವ್ರೆ. ಆಗೋ ಅಲ್ಲಿ ನೋಡಿ ಬೆಟ್ಟ ಕಾಣ್ತಿದೆ, ಅಲ್ಲಿ ಒಂದು ಸಿಂಗಲ್ ಆಗಿ ಬೋಟ್ ಹೋಗ್ತಿದೆ. ಮೇ ಬಿ ಕಪಲ್ಸ್ ಇರ್ಬೋದು, ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಿದ್ದಾರೆ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಅಮೆಜಾನ್ ಫಾರೆಸ್ಟ್ ಥರ ಇದೆ. ಈ ಥರ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೀವೇನು ಅಮೆಜಾನ್ ಫಾರೆಸ್ಟ್ಗೆ ಹೋಗಬೇಕು, ಆಮೇಲೆ ಕೇರಳಗೆ ಹೋಗ್ಬೇಕಂತ ಏನಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಬಂದರೆ ಸಾಕು, ನೀವು ಸ್ವರ್ಗ ನೋಡ್ಬೋದು. ನೀವು ಅಮೆಜಾನ್ ಫಾರೆಸ್ಟ್ಗಿಂತ ಹೆಚ್ಚು ಕೇರಳಗಿಂತ ಸುಂದರವಾದ ಜಾಗವನ್ನು ಇಲ್ಲಿ ನೀವು ಕಾಣ್ಬೋದು. ವಾವ್, ಎಷ್ಟೊಂದು ತೆಂಗಿನ ಮರ ಇದೆ, ಆಮೇಲೆ ಮನೆಗಳಿದೆ, ಜನರೆಲ್ಲ ವಾಸ ಮಾಡ್ತಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮಗೂ ಇಲ್ಲೇ ಇದ್ಬಿಡ್ಬೇಕು ಅನ್ಸುತ್ತೆ. ಬಟ್ ಏನು ಮಾಡೋದು, ನಾಳೆ ವರ್ಕ್ಗೆ ಹೋಗಬೇಕು. ಆಲ್ಮೋಸ್ಟ್ 45 to 50 ಮಿನಿಟ್ಸ್ ಆಯ್ತು. ಇವಾಗ ವಾಪಸ್ ಕರ್ಕೊಂಡು ಹೋಗ್ತಾಯಿದ್ರು ಬೋಟಿಂಗಿಂದ. ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ನಿಮ್ಮ ಹುಡುಗಿ ಜೊತೆ ಬನ್ನಿರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾವು ಹೋಗ್ತಿದ್ವಿ ಮ್ಯಾಂಗ್ರೋವ್ ಬೋರ್ಡ್ ವಾಕ್. ಎಕೋ ಬೀಚ್ ಆ್ಯಂಡ್ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಎರಡು ಅಪೋಸಿಟ್ ಇದೆ. ಇದು ನಾವು ಓಷನ್ ಬೀಚ್ ಸ್ಟೇಯಿಂದ 1 ಕಿಲೋಮೀಟರ್ ಆಗುತ್ತೆ. ಶರಾವತಿ ಬ್ಯಾಕ್ ವಾಟರ್ಸ್ ಅಂದರೆ 3 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಂದ ಲೆಫ್ಟ್ ಸೈಡ್ ಹೋದರೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಬರುತ್ತೆ. ಸೊ ಅದನ್ನ ನಾವು ಬೋಟಿಂಗ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಈ ರೋಡ್ ಬಂದ್ಬಿಟ್ಟು ಸ್ಟ್ರೈಟಾಗಿ ಹೋದರೆ ಕಾಸರಗೋಡು ಹೋಗುತ್ತೆ. ಇಲ್ಲಿಂದ ಲೆಫ್ಟ್ ಹೋದರೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಹೋಗುತ್ತೆ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ, ಲೆಟ್ಸ್ ಗೋ. ಬೋಟಿಂಗ್ ಮುಗೀತು, ಒಳ್ಳೆ ಮಜಾ ಬೇರೆ ಇತ್ತು. ಫ್ರೆಂಡ್ಸ್ ಎಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಎಲ್ಲರೂ ಜಾಬಲ್ಲಿ ಅವ್ರವ್ರು ಬ್ಯುಸಿ ಆಗಿದ್ದಾರೆ. ಬಟ್ ಈಗ ರಿಗ್ರೆಟ್ ಅಂತೂ ಇಲ್ಲ. ಬಟ್ ನೀವೇನಾದರೂ ರಿಗ್ರೆಟ್ ಆಗಬಾರ್ದು ಅಂದ್ಕೊಂಡಿದ್ರೆ, ನಿಮ್ಗೇನಾದ್ರು ಹುಡುಗಿ ಇದ್ದರೆ ದಯವಿಟ್ಟು ಕರ್ಕೊಂಬಂಡ್ರಪ್ಪ, ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಸೊ ಇವಾಗ ಹೋಗ್ತಾ ಇದ್ವಿ ನಾವು ಮ್ಯಾಂಗ್ರೋವ್ ಬೋರ್ಡ್ ವಾಕ್ ನೋಡೋಕ್ಕೆ. ಶರಾವತಿ ಬ್ಯಾಕ್ ವಾಟರ್ ಬಂದ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರಿಗೆ ಹೇಳಿ ಮಾಡಿಸಿದ ಜಾಗ ಅದು. ನೀವು ಏನಾದ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದರೆ ಫ್ರೆಂಡ್ಸ್ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕರ್ಕೊಂಡು ಬರ್ತೀನಿ. ಆಮೇಲೆ ನನ್ನ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನೀನೇನಕ್ಕೆ ಅಂತ ಕೇಳೋಕೆ ಹೋಗ್ಬೇಡಿ, ಸುಮ್ಮನೆ ಜಸ್ಟ್ ಗೈಡ್ ಮಾಡ್ತೀನಿ ನಿಮಗೆ. ಸೊ ನಿಮ್ಗೇನು ಇಂಟ್ರೆಸ್ಟ್ ಇದ್ದರೆ ಆ ಥರ ಹೇಳ್ಬೋದು ಆವಾಗ ಮದುವೆ ಆಗಬೇಕಾದ್ರೆ. ಕಾಂಡ್ಲಾ ಬೋರ್ಡ್ ವಾಕ್, ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಇದೆ. ಸೊ ಇಲ್ಲಿ ಪರ್ ಪರ್ಸನ್ 10 ರೂಪೀಸ್ ಟಿಕೆಟ್ ಇದೆ. ಸೊ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ ಒಳಗಡೆ. ಸೂಪರ್ ಆಗಿದೆ ವ್ಯೂಸ್ ಮಾತ್ರ. ಸೊ ಪ್ರತಿಯೊಂದು ಕಾರಣಿಗೆ ಈ ಥರ ಒಂದು ಚೇರ್ ಮಾಡಿದ್ದಾರೆ ಫೋಟೋಶೂಟ್ಗೆ ಅಂತ. ಇಲ್ಲಿ ಮಗಳು ಮತ್ತು ತಂದೆ ಅವ್ರು ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ. ಸುತ್ತ ಎಲ್ಲಿ ನೋಡಿದ್ರು ಕಾಡು ಗಿಡ ಮರಗಳಿಂದ ಕೂಡಿದೆ. ಕೆಳಗಡೆ ಬ್ರಿಡ್ಜ್ ಕೆಳಗಡೆ ನೀರಿದೆ ಇಲ್ಲಿ. ಬಟ್ ಇವಾಗ ಸದ್ಯಕ್ಕೆ ಇಲ್ಲ ಅಷ್ಟೊಂದು ನೀರು. ಇಲ್ಲಿ ಯಾರೋ ಅಕ್ಕ ಸೆಲ್ಫಿ ಬೇರೆ ತಕ್ಕೊಂತಿದ್ದಾರೆ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಅಲ್ಲಿ 1 ಕಿಲೋಮೀಟ್ರ್ ಬೋರ್ಡ್ ವಾಕ್ ಸ್ಟ್ರೈಟ್ ಆಗಿತ್ತು. ಇಲ್ಲಿ ಬಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಒಂದು ಸರ್ಕಲ್ ಇದೆ, ಆ ಸರ್ಕಲಲ್ಲಿ ತುಂಬ ಸುತ್ತ ಮರಗಳಿದೆ. ಸೊ ಇಲ್ಲಿ ಬೋರ್ಡ್ ವಾಕ್ ಮಾಡಿದ್ದಾರೆ. ಸೊ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಒಳಗಡೆ.
ಸೊ ಇದು ಬಂದ್ಬಿಟ್ಟು ಫೋಟೋ ಪ್ರೀ ವೆಡ್ಡಿಂಗ್ ಶೂಟ್ಗೆ ಮಸ್ತ್ ಇದೆ. ಇದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು. ನೋಡಿ ಈ ಥರ ಸಖತ್ತಾಗಿದೆ. ಬಟ್ ಕೆಳಗಡೆ ಎಲ್ಲ ನೀರಿತ್ತು, ನೀರಿಲ್ಲ ಇವತ್ತು. ಏನಕ್ಕಂದರೆ ಸಮುದ್ರದ ನೀರು ಒಳಗಡೆ ಬಂದಿಲ್ಲ ಅಂತ ಹೇಳಿದ್ರು. ಇಲ್ಲಿ ಆಲ್ಮೋಸ್ಟ್ ನೀರೆಲ್ಲ ತುಂಬ ಇರುತ್ತೆ ಇಲ್ಲಿ ಕೆಳಗಡೆ. ಇದು ಬಂದ್ಬಿಟ್ಟು ಸ್ಪೀಡ್ ಬೋಟಿಂಗ್ ಅಂತ ಪರ್ ಪರ್ಸನ್ 100 ರೂಪೀಸ್ ತಗೊಂತಾರೆ. ಬಟ್ ಇಲ್ಲೇ ಒಂದು ರೌಂಡ್ ಹಾಕ್ತಾರೆ, ಜಿಗ್ ಮೂಮೆಂಟಲ್ಲಿ ಹೋಗುತ್ತೆ. ಬಟ್ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಇದಿಷ್ಟು ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಆಯಿತು. ನೆಕ್ಸ್ಟ್ ಮರೈನ್ ಪಾರ್ಕ್ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಮರೈನ್ ಬೋರ್ಡ್ ವಾಕಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಯಾರೋ ಸಖತ್ತಾಗಿರೋರು ಹುಡುಗಿರು ಬರ್ತಾವ್ರೆ ಇಲ್ಲಿ. ನಾವು ಹೋಗ್ತಾ ಇದ್ದೀವಿ ಮರೈನ್ ಪಾರ್ಕ್ ಕಡಲಧಾಮ ನೋಡೋಕ್ಕೆ. ಇಲ್ಲಿ ಬಂದ್ಬಿಟ್ಟು ಅಪ್ಸರ್ಕೊಂಡ ಬೀಚ್ ಇದೆ, ಅಪ್ಸರ್ಕೊಂಡ ಫಾಲ್ಸ್ ಇದೆ, ಆಮೇಲೆ ಅಪ್ಸರ್ಕೊಂಡ ವ್ಯೂ ಪಾಯಿಂಟು, ಮರೈನ್ ಪಾರ್ಕ್. ಒಂದ್ಸತಿ ನೀವು ಮರೈನ್ ಪಾರ್ಕಿಗೆ ಎಂಟ್ರಿ ಆದರೆ ಶಾರ್ಟ್ ಟೈಮಲ್ಲಿ 3-4 ಪ್ಲೇಸಸ್ನ ಕವರ್ ಮಾಡ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ. ಈ ಎಂಟ್ರೆನ್ಸ್ ಬಂದ್ಬಿಟ್ಟು ಬೆಳಗ್ಗೆ 8:30 ಇಂದ 5:30 ಇರುತ್ತೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ 600, ಆಮೇಲೆ ಮೂವಿ ಮತ್ತು ಧಾರಾವಾಹಿಗೆ 6000 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ವೇ ಟು ಮರೈನ್ ಪಾರ್ಕ್, ಸನ್ಸೆಟ್ ವ್ಯೂ ಪಾಯಿಂಟು, ಅಪ್ಸರ್ಕೊಂಡ ಬೀಚ್ ಅಂತ ಹಾಕಿದ್ದಾರೆ. ಬಟ್ ಅಪ್ಸರ್ಕೊಂಡ ಫಾಲ್ಸ್ದು ಹಾಕಿಲ್ಲ ಇದರಲ್ಲಿ. ಬಟ್ ಅಪ್ಸರ್ಕೊಂಡ ಫಾಲ್ಸ್ ಇದೆ. ಇಲ್ಲಿಂದ ರೈಟ್ ಟರ್ನ್ ಆಗಿಬಿಟ್ಟು ಡೌನ್ಗೆ ಹೋಗಬೇಕು. ಆಮೇಲೆ ಇಲ್ಲಿ ಅಪ್ಸರ್ಕೊಂಡ ಫಾಲ್ಸ್ ಇದೆ. ಇವಾಗೇನು ನೀರಿಲ್ಲ ಅನಿಸುತ್ತೆ. ಇದು ಬಂದ್ಬಿಟ್ಟು ಬೇಸಿಗೆ ಟೈಮ್ ಅಲ್ವಾ, ಯಾರೋ ಹುಡುಗ ಈಜಾಡಿ ಬಂದ ಅನಿಸುತ್ತೆ ಇವಾಗ ಅದರಲ್ಲಿ. ನೀರು ಭಾಳ ಸಣ್ಣದಾಗಿ ಬೀಳ್ತಿದೆ. ಆಮೇಲೆ ತುಂಬ ಕಲುಷಿತ ಬೇರೆ ಆಗಿದೆ ಇಲ್ಲೆಲ್ಲ. ಇಷ್ಟೊತ್ತು ಈಜಾಡಿ ಹೋಗಿದ್ದಾರೆ ಹುಡುಗರೆಲ್ಲ. ಸ್ವಲ್ಪ ಜನ ಈ ನೀರನ್ನು ಹೊಲ ಮತ್ತು ಗದ್ದೆಗಳಿಗೆ, ದನ ಕರು ಹಸುಗಳಿಗೆ ಕುಡಿಯೋಕ್ಕೆ ಬಳಸ್ತಾರೆ. ಮಳೆಗಾಲದಲ್ಲಿ ಬಂದರೆ ತುಂಬ ನೀರು ಇರುತ್ತೆ ಇಲ್ಲೆಲ್ಲ. ಆಮೇಲೆ ಈಜನ್ನು ಆಡ್ಬೋದು. ಬಟ್ ಇವಾಗ ಆಡೋಕ್ಕಾಗಲ್ಲ, ತುಂಬ ಕಲುಷಿತವಾಗಿದೆ ನೀರು. ಸೊ ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ಬರೋಕ್ಕೆ ಪ್ಲ್ಯಾನ್ ಮಾಡೋಣ. ನನ್ನ ಮೇಲೆ ಆಣೆ ಇಟ್ಟು ಇದು ಬಂದ್ಬಿಟ್ಟು ಅಪ್ಸರ್ಕೊಂಡ ವ್ಯೂ ಪಾಯಿಂಟ್. ಕೆಳಗಡೆ ಮನೆಗಳೆಲ್ಲ ಇದೆ, ಹೊಲಗಳಿದೆ. ಅಲ್ಲಿಂದ ಅಪ್ಸರ್ಕೊಂಡ ಫಾಲ್ಸ್ ಅಂತ ಹೇಳಿದ್ವಲ್ಲ, ಅಲ್ಲಿಂದ ನೀರು ಇದೆ, ಗದ್ದೆ ಮತ್ತು ಹೊಲಗಳಿಗೆಲ್ಲ ಯೂಸ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಬಂದ್ಬಿಟ್ಟು ಅಪ್ಸರ್ಕೊಂಡ ಬೀಚ್ ವ್ಯೂ ಪಾಯಿಂಟು. ನಾವಿವಾಗ ಎಂಟ್ರಿ ಆಗ್ತಿದ್ದೀವಿ ಮರೈನ್ ಪಾರ್ಕ್. ಇದು ಬಂದ್ಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಅಂಡರಲ್ಲಿದೆ. ಪರ್ ಪರ್ಸನ್ 20 ರೂಪೀಸ್ ಚಾರ್ಜಸ್ ಇದೆ. ಅಡಲ್ಟ್ಸ್ಗೆ, ಚಿಲ್ಡ್ರನ್ಸ್ಗೆ 10 ಐ ಲವ್ ಯು ಅಂದ್ರೆ ಐ ಲವ್ ಯು ರೂಪೀಸ್. ಆಮೇಲೆ ಫಿಡ್ಡಿಂಗ್ ಶೂಟು, ಮೂವೀಸ್ಗೆಲ್ಲ 1000 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಇಲ್ಲಿರೋ ಪ್ಲೇಸಸ್ನ ಅಷ್ಟೊಂದು ಡೀಟೇಲ್ ಆಗಿ ವಿಡಿಯೋ ಮಾಡಿಲ್ಲ, ಯಾಕಂದರೆ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು ಬಿಸಿಲಲ್ಲಿ. ಈ ಪ್ಲೇಸಿಂದ ಮತ್ತೊಂದು ಇಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ. ಬೀಚ್ ವ್ಯೂ ಪಾಯಿಂಟ್, ಅಪ್ಸರ್ಕೊಂಡ ಬೀಚ್ ವ್ಯೂ ಪಾಯಿಂಟು ಸಖತ್ತಾಗಿರುತ್ತೆ. ಸನ್ಸೆಟ್ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಮರೈನ್ ಪಾರ್ಕ್ ಬಂದ್ಬಿಟ್ಟು ಹೇಳ್ಕೊಳ್ಳೋಷ್ಟು ನೋಡೋಷ್ಟು ರೇಂಜ್ ಏನಿಲ್ಲ. ಬಟ್ ಏನೋ ಟಿಕೆಟ್ ತಗೊಂಡಿದ್ದೀವಿ, ಎಂಟ್ರೆಂಟ್ ಆಗಿದ್ದೀವಿ ಅಂತ ನೋಡ್ತಾ ಇದ್ದೀವಿ. ಅಷ್ಟೊಂದು ಚೆನ್ನಾಗೇನಿಲ್ಲ. ಬಟ್ ಓಕೆ, 20 ರೂಪೀಸ್ ಚಾರ್ಜಸ್ಗೆ ಇದು ವರ್ತ್ ಅನಿಸುತ್ತೆ. ಇಲ್ಲಿ ನೋಡಿ ನಮ್ಮ ಹುಲಿ ಬಂದ್ಬಿಟ್ಟು ಚಿರತೆನ ಮೀಟ್ ಹಲೋ ಸಿಂಹ ಸಿಂಹ ಮಾಡ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಜನಾಂಗದ ಪೂರ್ವಜರು ಇಲ್ಲೊಬ್ರು ನಿಂತ್ಕೊಂಡಿದ್ದಾರೆ. ನೋಡಿ ನಾವು ಮೊದಲು ಈ ಥರ ಇದ್ವಿ, ಇವಾಗ ಈ ಥರ ಆಗಿದ್ದೀವಿ, ಅಷ್ಟೇ ವ್ಯತ್ಯಾಸ. ನೋಡ್ರಿ ಹುಡುಗ ಅವರು ಪೂರ್ವಜರ ಜೊತೆ ಮಾತಾಡ್ತದಾನೆ. ಕಡಲಧಾಮ ಮುಗೀತು. ಅಲ್ಲಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ತುಂಬ ಬಿಸಿಲು ಬೇರೆ ಇತ್ತು. ಸೊ ಅದಕ್ಕೋಸ್ಕರನೇ ಬೀಚ್ಗೆ ಹೋಗೋಣ ಅಂತ ಬೀಚ್ ಕಡೆ ಹೋಗ್ತಿದ್ವಿ. ಪಾರ್ಕ್ ಬಂದ್ಬಿಟ್ಟು ಹೇಳ್ಕೊಳ್ಳೋಷ್ಟು ರೇಂಜ್ ಏನು ಇರಲಿಲ್ಲ. ಓಕೆ, ಒನ್ ಟೈಮ್ ನೋಡ್ಬೋದು ಅಷ್ಟೇ. ಸಮಯ 2:30-3 ಗಂಟೆ ಆಗಿತ್ತು. ನೆತ್ತಿ ಮೇಲೆ ಬಿಸಿಲು ಬಡಿತಾ ಇತ್ತು. ಸೊ ಅದಕ್ಕೋಸ್ಕರನೇ ಬೀಚ್ ಕಡೆ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಎಕೋ ಬೀಚ್ ಬಂದ್ಬಿಟ್ಟು ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚ್, ಅಂದರೆ ತುಂಬ ಕ್ಲೀನಾಗಿರುವಂಥ, ಪ್ರವಾಸಿಗರಿಗೆ ತುಂಬ ಸೇಫ್ಟಿ ಆಗಿರುವಂಥ ಬೀಚ್ ಅಂತೇಳಿ ಕರಿತಾರೆ. ಸೊ ಇದನ್ನು ಮೊದಲು ಕಾಸರಗೋಡು ಬೀಚ್ ಅಂತ ಹೇಳ್ತಿದ್ರು. ಇವಾಗ ಏನ್ ಮಾಮ ಚೆನ್ನಾಗಿದ್ಯಾ? ಅವನ್ ಯಾವನ ಮಾಮ ಅಂತ ನನಗೆ, ಅವನ್ ಯಾವನ ಮಾಮ ಅಂದ್ರೆ ಯಾವನವನು ಎಕೋ ಬೀಚ್ ಅಂತೇಳಿ ಕರೀತಾರೆ. ನಮ್ಮ ಸ್ಟೇ ಇಲ್ಲೇ 500 ಮೀಟರ್ ದೂರ ಆಗಿದ್ದರಿಂದ ರೂಮ್ಗೆ ಹೋಗಿ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದ್ವಿ. ಫುಲ್ ಬಿಸಿಲು ಬೇರೆ ಐತಿ. 2:30-3 ಗಂಟೆ ಬೇರೆ ಆಗಿತ್ತು ಟೈಮು. ಸೊ ಬೀಚಲ್ಲಿ ಆಡೋಣ ಅಂತಂದು ಬಂದ್ವಿ. ಅಲೆಗಳು ಮಾತ್ರ ತುಂಬ ದೊಡ್ಡದಾಗಿ ಬರ್ತಾಯಿತ್ತು. ಗಾಳಿ ಕೂಡ ತುಂಬ ಜೋರಾಗಿ ಬೀಸ್ತಾ ಇತ್ತು. ಹಾಗಾಗಿ ಅಲೆಗಳು ನೋಡಿ ಅಷ್ಟೊಂದು ರಭಸವಾಗಿ ಬರ್ತಾಯಿದೆ. ಈ ಬೀಚ್ ತುಂಬ ಕ್ಲೀನಾಗಿದೆ ಆ್ಯಂಡ್ ಆಲ್ಸೋ ಪ್ರವಾಸಿಗರಿಗೆ ಭಾಳ ಸೇಫ್ಟಿ ಆಗಿರುವಂಥ ಬೀಚ್ ಇದು. ಹಾಗಾಗಿ ಇದು ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚ್ ಅಂತೇಳಿ ಕರೀತಾರೆ.
ಇಲ್ಲಿ ಹೋಗ್ತಿದ್ರಲ್ಲ ಬಾಡಿಗಾರ್ಡ್ ಅವರು BSF ಅಲ್ಲಿ ವರ್ಕ್ ಮಾಡೋದು ತಮಿಳ್ನಾಡಿಂದ. ಅವರು ಪ್ರೀ ವೆಡ್ಡಿಂಗ್ ಶೂಟ್ಗೆ ಸ್ಪಾಟ್ ನೋಡೋಕ್ಕಂತ ಬಂದಿದ್ರು. ಹಾಗೆ ಪರಿಚಯ ಆದರು, ನಮಗೆ ಪರಿಚಯ ಮಾಡ್ಕೊಂಡು ಅವರು ಬೀಚಲ್ಲಿ ನಮಗೆ ಸ್ವಲ್ಪ ಹೊತ್ತು ಕಂಪ್ನಿ ಕೊಟ್ಟು. ಟೈಮ್ ಆಯ್ತು, ಇವಾಗ ಮನೆ ಕಡೆ ಹೋಗೋ ಸಮಯ. ಗಾಯ್ಸ್, ಇಷ್ಟೊತ್ತು ನೋಡಿದ್ರಲ್ಲ, ಇದು ನಮ್ಮ ಒಂದಿನದ ಬಜೆಟ್ ಫ್ರೆಂಡ್ಲಿ 1 hour ಟ್ರಿಪ್ ಆಗಿತ್ತು. ಇವತ್ತೊಂದು ದಿನ ನೈಟ್ ಇರೋಣ ಅಂತ ಹೇಳಿದೆ ಸಿದ್ದರಾಮ್ಗೆ, ಬೇಡ ಹೋಗೋಣ ಅಂತ ಹೇಳಿದ. ಮಳೆ ಮೋಡ ಬೇರೆ ಆಗಿತ್ತು, ಆದರೂ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಏನಾಗುತ್ತೆ. ಸಿದ್ದರಾಮ್ಗೆ ಹೇಳಿದೆ ನಾನು, ಬೇಡ ಅಂದರೂ ಕೇಳಿಲ್ಲ. ಅರೌಂಡ್ 7:30ಗೆ 60-70 ಕಿಲೋಮೀಟ್ರ್ 1 hourದಿಂದ ಬಂದಿದ್ವಿ. ಮಳೆ ಆರ್ಭಟ ಜೋರಾಗಿತ್ತು, ಸುತ್ತ ಯಾವುದೂ ಜಾಗನೇ ಇರಲಿಲ್ಲ ನಮಗೆ ವೆಯ್ಟ್ ಮಾಡೋಕ್ಕಂತ. ಇದೊಂದು ಹೋಟೆಲ್ ಸಿಕ್ತು, ಎಲ್ಲರೂ ಇಲ್ಲೇ ಕಾಯ್ತಾಯಿದ್ರು. ಇವನ್ ಬಸ್ಸಲ್ಲಿ ಬಂದಿರೋ ಟೂರಿಸ್ಟ್ ಕೂಡ ವೆಯ್ಟ್ ಮಾಡ್ತಾಯಿದ್ರು ಇಲ್ಲೇ, ಯಾಕಂದರೆ ಮುಂದೆ ಸ್ಟಾರ್ಟ್ ಆಗೋದು ಘಾಟ್ ಸೆಕ್ಷನ್. ಇಂಥ ಮಳೆಯಲ್ಲಿ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡೋದು ತುಂಬ ಕಷ್ಟ, ಹಾಗಾಗಿ ಎಲ್ಲರೂ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಮಳೆ ನಿಲ್ತು, 1/2 hour ಬಂತು ಕರೆಕ್ಟಾಗಿ 8 ಗಂಟೆವರೆಗೂ. ಮಳೆ ತುಂಬ ಜೋರಾಗಿತ್ತು. 8 ಗಂಟೆಯಿಂದ ಅಲ್ಲಿಂದ ಬಿಟ್ವಿ. ಇವಾಗ ಹೋಗ್ತಾ ಇದ್ವಿ. ನೆಕ್ಸ್ಟ್ ಬರೋದೇ ಘಾಟ್ ಸೆಕ್ಷನ್ನು. ಈ ಥರ ಅಡ್ವೆಂಚರು ಮಳೆಯಲ್ಲಿ ಹೋಗ್ತಾ ಇರೋದು, ಅದು ನೈಟಲ್ಲಿ ಬೈಕ್ ಮೇಲೆ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ವಿ ಆರ್ ಡೂಯಿಂಗ್ ದಿಸ್ ಅಡ್ವೆಂಚರ್. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ. ಇಲ್ಲಿಂದ ಸರಿಸುಮಾರು 12-15 ಕಿಲೋಮೀಟ್ರ್ ಅರೆಬೈಲ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ತುಂಬ ಕರ್ವ್ಸ್ ಎಲ್ಲ ಇದೆ, ಟರ್ನಿಂಗ್ಸ್ ಎಲ್ಲ ಇದೆ. ಅದು ಇಂಥ ನೈಟ್ ಟೈಮಲ್ಲಿ ಇಲ್ಲಿ ಮೇಲೆ ಮಳೆ ಬೇರೆ ಬರ್ತಾಯಿದೆ. ಈ ಥರ ಗಾಡಿ ಬಂದರೆ ಗೊತ್ತೇ ಆಗೋಲ್ಲ. ತುಂಬ ಸುತ್ತ ಕತ್ಲು ಬೇರೆ, ಕಾಡೆಲ್ಲ ಇದೆ. ಆದರೂ ಭಯ ಆಗ್ತಾಯಿತ್ತು. ಸಿದ್ದರಾಮ್ಗೆ ಹೇಳಿದೆ ಇನ್ನೊಂದು ಎಲ್ಲಾದರೂ ಸ್ಟೇ ನೋಡೋಣ ಕಣೋ, ಬೆಳಗ್ಗೆ ಹೋಗೋಣ ಅಂತ. ಬಟ್ ಆದರೂ ಕೇಳಿಲ್ಲ, ಸುಮ್ಮನೆ ಹೋಗ್ತಾ ಇದ್ದಾನೆ. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಹಿಂದೆ. ಫೈನಲಿ ಘಾಟ್ ಸೆಕ್ಷನ್ ಇಲ್ಲಿಗೆ ಮುಗೀತು. ಸಿದ್ದರಾಮ್ ಅವರು ಏನು ಮಳೆ ಚಳಿ ಗಾಳಿ ಏನು ಅಂದೆ ಸುಮ್ಮನೆ ಮೂತಿಗೆ ಇಷ್ಟೊಂದು ನೀರು ಮಳೆನೇ ಬೀಳ್ತಾ ಇದ್ರು. ಸಿದ್ದರಾಮ್ ಎದೆಗುಂದದೇ ಹೋಗ್ತಾ ಇದ್ದಾನೆ. ಸುಲ್ತಾನ ಧೀರ 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 ಸುಲ್ತಾನ. ಸಮಯ ಬಂದ್ಬಿಟ್ಟು 10:45. ಫೈನಲಿ ಹುಬ್ಳಿಗೆ ರೀಚ್ ಆದ್ವಿ. ಹುಬ್ಳಿಯಲ್ಲಿ ತುಂಬ ಮಳೆ ಆಗಿದೆ. ಇವನ್ ಕಲ್ಗಟ್ಟಿಗಿಂದನೇ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಸಿದ್ದರಾಮಯ್ಯ ಕಲ್ಗಟ್ಟಿಗೆಲ್ಲಿ ಉಳ್ಕೊಳ್ಳೋಣ, ಬೆಳಿಗ್ಗೆ ಹೋಗೋಣ ಅಂತ ಹೇಳಿದೆ, ಕೇಳಿಲ್ಲ. ಇವನ ಹಠ ಮತ್ತು ಇವನ ಛಲಕ್ಕೆ ಧೀರ ಶೂರ ನಮ್ಮ ಸಿದ್ದರಾಮಯ್ಯವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಟ್ಯಾಗ್ಸನ್ನ ಫಾಲೋ ಮಾಡಿ. ಇನ್ಮೇಲೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಆವಾಗ. ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. 2 ಮಾತು ಮುಗಿದು ಓಕೆ ಫ್ರೆಂಡ್, 650 ಮಾತ್ರ ಬಿಸಿ ರಾಗಿ ಇಟ್ಟು